ಒಂದಾನೊಂದು ಊರಿನಲ್ಲಿ ವಿನಯ್, ಸುಮತಿ ಎನ್ನುವ ದಂಪತಿಗಳಿದ್ದರು. ಮದುವೆಯಾದರೂ ತನ್ನ ಮನೆಯ ಖರ್ಚು ನಿಭಾಯಿಸಲು ಸಾಧ್ಯವಾಗದ ದುಡಿಮೆಯಲ್ಲಿದ್ದ ವಿನಯನಿಗೆ ಉತ್ತಮ ಕೆಲಸ ಸಿಕ್ಕಿದ್ದು ಮೊದಲ ಮಗು ಹುಟ್ಟಿದ ನಂತರ. ಹುಟ್ಟಿದ ಮಗನಿಗೆ ಉತ್ತಮ ಎಂದು ಹೆಸರಿಟ್ಟ ವಿನಯನು ತನ್ನ ಅದೃಷ್ಟ ಮಗನಾಗಿ ಜನಿಸಿದ ಎನ್ನುವ ಸಂಭ್ರಮದಲ್ಲಿರುತ್ತಾನೆ. ಏನೇ ಹೆಂಡತಿ, ಮುದ್ದಾದ ಮಗು, ಸಂತೋಷದ ಜೀವನ ನಮ್ಮ ಅದೃಷ್ಟ. ಹೌದು, ಉತ್ತಮ ದೊಡ್ಡವನಾದ ಮೇಲೆ ನಮ್ಮ ಬಡತನವೆಲ್ಲ ಕಳೆದು ವ್ಯವಹಾರದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತೀರಾ ನೀವು. ಹೇಗೋ ಅವ ಬಂದ ಮೇಲೆ ಹಣಕಾಸಿನಲ್ಲಿ ತೊಂದರೆ ಆಗುತ್ತಿಲ್ಲ. ದೇವರು ಕಣ್ಣು ಬಿಟ್ಟ. ಅತಿ ಶೀಘ್ರದಲ್ಲಿ ನಾವು ಲಕ್ಷಾಧಿಪತಿಗಳಾಗುತ್ತೇವೆ. ಆದ್ರೆ ಒಂದು ಆಸೆ ಇದೆ ಕಣೆ, ನಮಗಿನ್ನು ಮುದ್ದಾದ ಒಂದು ಹೆಣ್ಣು ಮಗು ಆಗ್ಬೇಕು. ಅಲ್ಲಿಗೆ ನಮ್ಮ ಪರಿಪೂರ್ಣ ಕುಟುಂಬವಾಗ್ತದೆ. ನೋಡೋಣ, ಅದಕ್ಕೆ ಬಹಳಷ್ಟು ಕಾಲವಿದೆ. ಕಾಲ ಕಳೆಯಿತು. ವಿನಯ್, ಸುಮತಿ ದಂಪತಿಗಳು ಹೆಣ್ಣು ಮಗುವಿನ ನಿರೀಕ್ಷೆಯಲ್ಲಿದ್ದರೆ, ಸುಮತಿ ಒಬ್ಬ ಗಂಡು ಮಗನಿಗೆ ಜನ್ಮವನ್ನು ಕೊಟ್ಟು ಅಸುನೀಗಿದಳು. ಹೆಂಡತಿಯನ್ನು ಕಳೆದುಕೊಂಡ ವಿನಯನಿಗೆ ಈ ಮಗು ಹುಟ್ಟಿದ ಕಾರಣವೇ ಸುಮತಿ ಪ್ರಾಣ ಬಿಟ್ಟಳು ಎನ್ನುವ ಸಾಲು ತಲೆಗೆ ಅಡರಿತ್ತು. ತನ್ನದೇ ಮಗನಾದರು ನನ್ನ ಪಾಲಿಗೆ ಅನಿಷ್ಟ ಎಂದುಕೊಂಡ ವಿನಯ್ ಎರಡನೇ ಮಗ ಮನುವನ್ನು ಶಾಲೆಗೆ ಸೇರಿಸದೆ ಮೊದಲನೇ ಮಗ ಉತ್ತಮನಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾನೆ. ನಮಸ್ತೆ ರಂಗಣ್ಣ. ಓಹೋ ವಿನಯಣ್ಣ, ಭಾರಿ ಅಪರೂಪ ಈ ಕಡೆ. ಹೇಗಿದೆ ವ್ಯವಹಾರ? ವ್ಯವಹಾರ ಹಾ ನಾನು ಕೇಳ್ಪಟ್ಟೆ. ನೀವು ನಿಮ್ಮ ಹೆಂಡತಿಯನ್ನು ಕಳೆದುಕೊಂಡಿರಂತೆ. ಏನೋ ಮೊದಲ ಮಗನಿಂದ ಬಂದ ಅದೃಷ್ಟ ಎರಡನೇ ಮಗನಿಂದ ಕಿತ್ತು ಹೋಯ್ತಂತೆ ಹೇಳ್ತಾ ಇದ್ರಪ್ಪ. ಏನ್ ಮಾಡೋಣ, ಎಲ್ಲ ನನ್ನ ಹಣೆ ಬರಹ. ಆ ಮಗು ಯಾಕಾಗಿ ಹುಟ್ಟಿತೋ, ನನ್ನ ದೊಡ್ಡ ಮಗು ಚೆನ್ನಾಗಿ ಕಲಿತು ಉತ್ತಮನಾಗುವುದನ್ನು ಕಾಣಬೇಕು ಅಷ್ಟೇ ಆಸೆ ನನಗೆ. ಆದರೆ ಈ ಮನು ಮನೆಯಿಂದ ಹೊರಗೆ ಹೋಗಬೇಕು. ಆಗಲೇ ಕೆಳಗೆ ಬಿದ್ದ ನನ್ನ ವ್ಯವಹಾರ ಉತ್ತಮವಾಗುವುದು. ಅದಕ್ಕೆ ತಲೆ ಬಿಸಿ ಮಾಡಬೇಡ. ಹೇಗೋ ಎರಡನೇ ಮಗನನ್ನು ಶಾಲೆಗೆ ಸೇರಿಸಲಿಲ್ಲ. ಮನೆಯಲ್ಲಿ ಕೂರಿಸಿ ಗೆಣಸು ಕೇಳಿಸ್ತೀಯ ಹೇಳು. ಕೆಲಸಕ್ಕೆ ಕಳುಹಿಸು. ಆ ಅನಿಷ್ಟದಿಂದ ಆದಾಯವಾದರೂ ಬರಬಹುದು. ಹೌದು, ನೀನು ಹೇಳುವುದು ಸರಿಯಾಗಿದೆ. ಮನುವನ್ನು ಕಾಣುವಾಗ ನನ್ನ ಹೆಂಡತಿಯ ನೆನಪು ಕಾಡುತ್ತದೆ. ಅವನನ್ನು ಕೆಲಸಕ್ಕೆ ಹಾಕಿದರೆ ಮನೆಯಲ್ಲಿಯೂ ನೆಮ್ಮದಿ. ಆದರೆ ಆ ಬುದ್ಧಿ ಇಲ್ಲದವನಿಗೆ ಕೆಲಸ ಯಾರು ಕೊಳ್ಳುತ್ತಾರೆ? ಹಾಗಾದರೆ ಒಂದು ಕೆಲಸ ಮಾಡೋಣ. ನನ್ನದೊಂದು ಅಜ್ಜನ ಕಾಲದ ಅಂಗಡಿ ಇದೆ. ನಮ್ಮದೇ ಕುಲಕಸುಬು. ಅಜ್ಜ ಇರುವಾಗ ಉತ್ತಮವಾಗಿ ನಡೆಯುತ್ತಿತ್ತು. ಈಗ ನನ್ನ ಅಪ್ಪ ನಾನು ಆ ಕಡೆಗೆ ತಲೆ ಹಾಕದೆ ಪಾಳು ಬಿದ್ದು ಹೋಗಿದೆ. ಅಲ್ಲಿಗೆ ಕಳುಹಿಸು ಅವನನ್ನು. ಹೇಗೂ ಆತನಿಂದ ಬರುವ ಆದಾಯದ ನಿರೀಕ್ಷೆಯಲ್ಲಿ ನೀನು ಇಲ್ಲ. ನನಗೊಬ್ಬ ಕೆಲಸಕ್ಕೆ ಜನ ಆದರೂ ಆಗಬಹುದು. ಹೇಗೆ ಎನ್ನುವೆ? ಸರಿ, ಹಾಗಾದ್ರೆ ನಾಳೆಯೇ ಕಳಿಸುತ್ತೇನೆ ಎಂದು ಸಮಾಧಾನಪಟ್ಟು ವಿನಯ್ ಮನೆಗೆ ನಡೆಯುತ್ತಾನೆ. ಸಣ್ಣ ಪ್ರಾಯದಲ್ಲಿ ಚುರುಕಾಗಿದ್ದ ಮನು ರಂಗಣ್ಣನ ಮನೆಗೆ ಬಂದು ಪಾಳು ಬಿದ್ದು ಹೋಗಿದ್ದ ರಂಗಣ್ಣನ ಕುಲಕಸುಬನ್ನ ಮಾಡತೊಡಗಿದ. ಮನುವಿನ ಕೆಲಸದಿಂದ ವ್ಯವಹಾರದಲ್ಲಿ ಮುನ್ನಡೆಯನ್ನ ಕಂಡ ರಂಗಣ್ಣ ಮನುವನ್ನು ತನ್ನ ಮಗನಂತೆ ಮನೆಯಲ್ಲಿಯೇ ಇರಿಸಿಕೊಳ್ಳುತ್ತಾನೆ. ಕಾಲ ಕಳೆಯಿತು. ವಿದ್ಯಾಭ್ಯಾಸದಿಂದ ವಂಚಿತನಾದ ಮನು ಕೆಲಸದ ಕೌಶಲ್ಯ ಕಲಿತು ಪ್ರಭಾವಿಯಾದ. ಮನುವನ್ನು ಕಂಡರೆ ರಂಗಣ್ಣನಿಗೆ ಹೆಮ್ಮೆ. ಮನು, ಸಾಕು, ಇವತ್ತಿಗೆ ಕೆಲಸ. ಬಾ, ಊಟ ಮಾಡೋಣ. ಸಂಬಂಧವೇ ಇಲ್ಲದ ನನಗೆ ಕೆಲಸ ಕೊಟ್ಟು 3 ಹೊತ್ತು ಹೊಟ್ಟೆಗೆ ಅನ್ನ ಕೊಟ್ಟು ಮಗನಂತೆ ನೋಡಿಕೊಳ್ಳುತ್ತಿದ್ದೀರಿ. ನಿಮ್ಮ ಋಣವನ್ನ ಹೇಗೆ ತೀರಿಸಬೇಕು ಚಿಕ್ಕಪ್ಪ? ಮನು, ನನ್ನಿಂದ ನಿನಗೆ ವಿದ್ಯಾಭ್ಯಾಸ ಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಜೀವನದಲ್ಲಿ ಉತ್ತಮ ನಿರ್ದೇಶಕನಾಗಿ ನಿನ್ನ ಸಾಧನೆಯ ಕಿರೀಟಕ್ಕೊಂದು ಗರಿ ಇಡುವ ತನಕ ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ. ಯಾರದೋ ಮಾತು ಕೇಳಿ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಮಗು. ಅನಿಷ್ಟ ನೀನಲ್ಲ, ಕೊಳಕು ತುಂಬಿದ ಜನರ ಮನಸ್ಸೇ ಅನಿಷ್ಟ. ನನಗೆ ಈಗ ತಿಳಿಯಿತು ಅಷ್ಟೆ. ಬಾ, ಊಟ ಮಾಡೋಣ. ಇತ್ತ ವಿನಯನ ಅತೀ ಪ್ರೀತಿಗೆ ಉತ್ತಮನ ಭವಿಷ್ಯ ನುಚ್ಚುನೂರಾಗಿ ಹೋಗಿತ್ತು. ತನ್ನನ್ನು ಯಾರೂ ಕೇಳುವವರಿಲ್ಲ ಎನ್ನುವಂತಹ ಅಹಂಕಾರ ಉತ್ತಮನಿಗೆ ತಲೆಗಡರಿತ್ತು. ಗುರುಗಳೇ, ನಾನು ಉತ್ತಮನ ತಂದೆ. ಅವಸರವಸರವಾಗಿ ಕರೆದಿರಲ್ಲ. ಏನಾಯ್ತು? ಅಯ್ಯೋ, ಏನ್ ಹೇಳೋದಪ್ಪ. ನಾನು ಇಷ್ಟು ವರ್ಷಗಳಲ್ಲಿ ಬಹಳಷ್ಟು ಮಕ್ಕಳಿಗೆ ಪಾಠವನ್ನು ಕಲಿಸಿದ್ದೇನೆ. ಆದರೆ ಯಾವ ಮಗನೂ ನನಗೆ ಪಾಠ ಕಲಿಸುವುದಕ್ಕೆ ಬರಲಿಲ್ಲ. ನಿಮ್ಮ ಮಗ ಉತ್ತಮನಿಗೆ
ನಾವು ಪಾಠ ಕಳಿಸಿಕೊಡುವುದಕ್ಕೆ ಆಗುವುದಿಲ್ಲ. 2 ದಿನಗಳ ಹಿಂದೆ ಬದಿಯಲ್ಲಿ ಕೂತಿದ್ದ ಹುಡುಗನಿಗೆ ಉಸಿರಾಡಲು ಸಮಯ ಕೊಡದೆ ಹೊಡೆದಿದ್ದಾನೆ. ಅಂತಹ ಮಗು ನಮ್ಮ ಶಾಲೆಗೆ ಕಳಂಕ. ಬೇರೆ ದಾರಿ ನೋಡಿಕೊಳ್ಳಿ ನೀವು. ಹಾಗೆನ್ನ ಬೇಡಿ ಗುರುಗಳೇ. ಅವನಿಗೆ ನಾನು ಬುದ್ಧಿ ಹೇಳ್ತೇನೆ. ಪ್ರೀತಿಯಿಂದ ಸಾಕಿದ ಮಗ ಸ್ವಲ್ಪ ಹಠ ಜಾಸ್ತಿ. ಹಾಗೆ ನನ್ನ ಮಗ ಉತ್ತಮ 100ಕ್ಕೆ 100 ಅಂಕವನ್ನು ಪಡೆದಿದ್ದಾನೆ ಎಂದು ಅವನೇ ಹೇಳಿಕೊಂಡಿದ್ದಾನೆ. ನಿಮ್ಮನ್ನು ಸರಿಯಾಗಿ ಯಾಮಾರಿಸಿದ್ದಾನೆ. ನೋಡಿ ವಿನಯ್, ಮಕ್ಕಳನ್ನು ನಂಬಬೇಕು, ಆದರೆ ಅತಿಯಾಗಿ ಅಲ್ಲ. ನಮ್ಮ ಶಾಲೆಯಲ್ಲಿ ಅತಿ ಕಡಿಮೆ ಅಂಕ ಪಡೆಯುವ ಹುಡುಗ ಅವನು. ಮಕ್ಕಳನ್ನು ಪ್ರೀತಿಯಿಂದ ಸಾಕುವುದು ಮಾತ್ರವಲ್ಲ, ಶಿಸ್ತನ್ನು ಕಲಿಸಬೇಕಾಗುತ್ತದೆ. ನೀವು ಹುಡುಗನನ್ನು ಸಂಪೂರ್ಣ ನಂಬಿ ಶಾಲೆಗೆ ಬಿಡುತ್ತೀರಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಶಿಕ್ಷಕರ ಮೇಲೆ ಬಿಡುತ್ತದೆ. ಶಿಕ್ಷಕರು ವಿದ್ಯೆ ಕಲಿಸಿದರೆ ಮಾತ್ರ ಸಾಕಾಗುವುದಿಲ್ಲ. ಶಿಕ್ಷಣ ಪಡೆಯುವ ಹುಡುಗ ಯಾವ ಪರಿಸರದಲ್ಲಿ ಬೆಳೆಯುತ್ತಿದ್ದಾನೆ ಎನ್ನುವುದು ಮುಖ್ಯವಾಗುತ್ತದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಉತ್ತಮ. ಇತ್ತೀಚೆಗೆ ನಿನ್ನ ವರ್ತನೆಯತಿಯಾಯಿತು. ಯಾಕೆ ನನ್ನಲ್ಲಿ ಸುಳ್ಳು ಹೇಳಿದೆ? ಯಾಕಪ್ಪ, ಏನಾಯ್ತು? ಸಾಕು ನಾಟಕವಾಡಬೇಡ. ಎಲ್ಲವನ್ನು ನಿನ್ನ ಗುರುಗಳಲ್ಲಿ ಕೇಳಿ ತಿಳಿದು ಬಂದೆ. ತಾಯಿ ಇಲ್ಲದ ಮಗುವನ್ನು ಅತಿ ಪ್ರೀತಿಯಿಂದ ಸಾಕಿ ಸಲಹಿದೆ. ನೀನೆ ನನ್ನ ಅದೃಷ್ಟ. ನಾನು ಮೆರೆಸಿ ಇಟ್ಟ ಮರ್ಯಾದೆಯನ್ನು ನೀನು ಬಹಳಷ್ಟು ಎತ್ತರಕ್ಕೆ ಕೊಂಡು ಹೋಗುವೆ ಎನ್ನುವ ಹಾಗೆ ತಿಳಿದೆ. ಇಲ್ಲ, ನಿನ್ನನ್ನು ಈ ರೀತಿ ಬೆಳೆಸಿ ನಾನೇ ತಪ್ಪು ಮಾಡಿದೆ ಎಂದು ನೊಂದುಕೊಳ್ಳುವನು. ಮರುದಿನ ಬೆಳಿಗ್ಗೆ ವಿನಯ್ ಎದ್ದು ಉತ್ತಮನನ್ನು ಎಬ್ಬಿಸಬೇಕು ಎನ್ನುವಷ್ಟರಲ್ಲಿ ಉತ್ತಮ ಮೊದಲೇ ಎದ್ದಿರುವುದನ್ನು ಕಾಣುತ್ತಾನೆ. ಸುತ್ತಮುತ್ತಲು ಹುಡುಕುವಾಗ ಉತ್ತಮನ ಸುಳಿವಿಲ್ಲ. ಮನೆ ಬಿಟ್ಟು ಹೋಗಿರುವ ವಿಚಾರ ತಿಳಿದು ಬರುತ್ತದೆ. ಮೊದಲೇ ಉತ್ತಮನ ವಿಚಾರದಲ್ಲಿ ತಲೆಕೆಟ್ಟಿದ್ದ ವಿನಯನಿಗೆ ಉತ್ತಮ ಕಾಣದಿರುವುದನ್ನು ಕಂಡು ಕುಸಿದು ಬೀಳುವನು. ನಡೆದ ಘಟನೆಗಳನ್ನು ರಂಗಣ್ಣನಿಗೆ ವಿವರಿಸುವನು. ಸರಿ ಸರಿ, ನೀನು ದುಃಖಿಸಬೇಡ. ಹೋದ್ರೂ ಎಲ್ಲಿ ಹೋದಾನು? ಹಸಿದಾಗ ಬರಲೇಬೇಕು ಮನೆಗೆ. ಹುಡುಕುವ ವ್ಯವಸ್ಥೆಯನ್ನು ಮಾಡೋಣ, ಚಿಂತಿಸಬೇಡ. ಇತ್ತ ರಂಗಣ್ಣ ಹಾಗೂ ಮನು ಉತ್ತಮನ ಹುಡುಕಾಟದಲ್ಲಿ ಇರ್ತಾರೆ. ಆ ಊರಿನ ಒಂದೊಂದು ಜಾಗವನ್ನು ಬಿಡದೆ ಹುಡುಕಿ ಕೊನೆಗೆ ಉತ್ತಮ ಒಂದು ಬಸ್ ನಿಲ್ದಾಣದಲ್ಲಿ ಮನುವಿಗೆ ಸಿಗುತ್ತಾನೆ. ವಿನಯ, ಮಗ ಸಿಕ್ಕಿದ. ಈಗಲಾದರೂ ಸಂತೋಷಪಡು. ಹೌದು, ನನ್ನ ಮಗನನ್ನು ಮತ್ತೆ ಪಡೆಯುವಂತೆ ಮಾಡಿದ ನಿನಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಸಾಕಾಗೋದಿಲ್ಲ ರಂಗಣ್ಣ. ಇಂದು ನೀನು ನನ್ನ ಪಾಲಿಗೆ ದೇವರಾಗಿ ಬಿಟ್ಟೆ. ಧನ್ಯವಾದ ನನಗಲ್ಲ ಹೇಳಬೇಕಾಗಿರುವುದು ವಿನಯ. ಮನು, ಉತ್ತಮ, ಹೋಗಿ ಆಟ ಆಡಿಕೊಳ್ಳಿ. ವಿನಯ, ಇಂದು ನಿನ್ನ ಅದೃಷ್ಟದ ಮಗನನ್ನು ಹುಡುಕಿ ಕರೆತಂದದ್ದು ನಿನ್ನ 2ನೇ ಮಗ ಮನು. ಒಮ್ಮೆ ಸರಿಯಾಗಿ ನೆನಪಿಸಿ ನೋಡು. ಆ ಮಗುವಿಗೆ ಏನೆಲ್ಲ ಹೆಸರಿಟ್ಟಿ, ಯಾವ ರೀತಿಯಾಗಿ ವ್ಯವಹರಿಸಿದೆ. ಆದರೆ ಇಂದು ಅದನ್ನೆಲ್ಲ ಯೋಚಿಸದೆ ಆ ಮಗು ತನ್ನ ಅಣ್ಣನನ್ನು ಹುಡುಕುತ್ತಾ ಹೋಯಿತು. ಹೌದು, ಆಗಿದ್ದ ಪರಿಸ್ಥಿತಿ ನನ್ನನ್ನು ಆ ರೀತಿಯಾಗಿ ವ್ಯವಹರಿಸುವಂತೆ ಮಾಡಿತು. ನನ್ನದು ತಪ್ಪಾಯಿತು. ನನ್ನದೇ ರಕ್ತ ಹಂಚಿಕೊಂಡು ಹುಟ್ಟಿದ ನನ್ನ 2ನೆಯ ಮಗ ಮನುವಿನಲ್ಲಿ ಭೇದ ತೋರಿಸಬಾರದಿತ್ತು. ವಿದ್ಯಾಭ್ಯಾಸ ಇಲ್ಲದಿದ್ದರೂ ನನ್ನ ಮಗನಿಗೆ ಉತ್ತಮ ಸಂಸ್ಕಾರವನ್ನ ಕಲಿಸಿರುವೆ ನೀನು. ಇಂದು ನೀನು ನನ್ನ ಕಣ್ಣು ತೆರೆಸಿದೆ ರಂಗಣ್ಣ. ಸರಿ, ಹಾಗಾದರೆ ಇನ್ನಾದರೂ ಆ ಮಗುವಿಗೆ ತಂದೆಯ ಪ್ರೀತಿ ತೋರಿಸು, ಶಿಸ್ತು ಕಲಿಸಿ ಸಂಸ್ಕಾರ ಬೆಳೆಸು. ಒಂದು ಮಗುವಾದರೂ ಬೇಕಿತ್ತು ಎನ್ನುವ ಪೋಷಕರ ನಡುವೆ ನೀನೊಬ್ಬ ಅದೃಷ್ಟ ಅನಿಷ್ಟ ಎನ್ನುವಂತಹ ಲೆಕ್ಕಾಚಾರದಲ್ಲಿದ್ದೆ. ಪಡೆದುದನ್ನು ಉಳಿಸಿಕೋ ವಿನಯ. ಹೌದು, ವಿನಯನ ಪಾಲಿಗೆ ಅನಿಷ್ಟನಾಗಿದ್ದ ಮನು ರಂಗಣ್ಣನ ಪಾಲಿಗೆ ಅದೃಷ್ಟನಾದ. ಉತ್ತಮನಿಗಿಂತಲೂ ಅತ್ಯುತ್ತಮ ಸಂಸ್ಕಾರ ಕಲಿತ. ವಿನಯನಿಗಿದ್ದ ಭ್ರಮೆ ಇಂದಿಗೆ ಕಳಚಿತು. ಅದೃಷ್ಟ ಮತ್ತು ದುರದೃಷ್ಟವನ್ನು ನಿರ್ಧರಿಸುವುದು ಸಮಯ ಅಲ್ಲವೇ? ನೀವೇ ಯೋಚಿಸಿ ನೋಡಿ.